ವಿಜಯನಗರ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತಿರೂಪ ಅಂತ ಹೇಳ್ಬೋದು ಇದು. ಹಿಂದೂ ದೇವರ ರಥ ನಿರ್ಮಾಣಕ್ಕೆ ಮುಸ್ಲಿಮರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ನೋಡಿ, ಭಾರತ ಅಂತ ಹೇಳಿದ್ರೆ ಜಾತ್ಯತೀತತೆ ರಾಷ್ಟ್ರ. ಕೆಲವು ಕಡೆಗಳಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಹೊಡೆದಾಡ್ಕೊಳ್ತಿರ್ತಾರೆ, ಆದರೆ ಇಲ್ಲಿ ನೋಡಿದರೆ ಭಾವೈಕ್ಯತೆಯಿಂದ ಬದುಕ್ತಾ ಇದ್ದಾರೆ. ಹಿಂದೂ ದೇವರ ರಥ ನಿರ್ಮಾಣಕ್ಕೆ ಮುಸ್ಲಿಮರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆಂಜನೇಯ ಸ್ವಾಮಿಯ ಜೋಡಿ ರಥೋತ್ಸವಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ರಥ ನಿರ್ಮಾಣ ಕಾರ್ಯ 4,50,00,000 ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಜೋಡಿ ರಥಗಳು 2 ಲಕ್ಷಕ್ಕೂ ಹೆಚ್ಚು ದೇಣಿಗೆಯನ್ನು ನೀಡಿದ್ದಾರೆ ಮುಸ್ಲಿಂ ಸಮುದಾಯದವರು. ಇದು ಬೇಕಾಗಿರೋದು ಎಲ್ಲ ಕಡೆ. ಬರೀ ಗಲಾಟೆಗಳು, ಹಿಂದೂ ಮುಸ್ಲಿಂ ಅಂತೇಳಿ ಹೊಡೆದಾಡಿಕೊಳ್ಳೋದು. ಇಲ್ಲಿ ನೋಡಿ, ಅಣ್ಣ ತಮ್ಮಂದಿರ ಹಾಗೆ ಬದುಕ್ತಾ ಇದ್ದಾರೆ. ಇದೇ ರಥಗಳು ನಿರ್ಮಾಣ ಆಗ್ತಾ ಇದೆ. 4,50,00,000 ವೆಚ್ಚ. ಅದರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಮುಸ್ಲಿಮರು ಕೊಟ್ಟಿದ್ದಾರೆ. ಅಂದರೆ ಅವರೇ ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ನಮ್ಮದು ಒಂದು ಕಾಣಿಕೆ ಇರಲಿ, ನಾವೆಲ್ಲ ಅಣ್ಣ ತಮ್ಮಂದಿರು, ಧರ್ಮ ಬೇರೆ ಇರಬಹುದು, ಆದರೆ ನಾವು ಮನುಷ್ಯರೇ. ಆಂಜನೇಯ ಸ್ವಾಮಿಯ ಜೋಡಿ ರಥೋತ್ಸವಕ್ಕೆ ತಯಾರಿಗಳು ನಡೀತಾ ಇದೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ. ನೋಡ್ತಾ ಇದ್ದೀವಿ, ಮುಸ್ಲಿಂ ಬಾಂಧವರು 2 ಲಕ್ಷಕ್ಕಿಂತ ಹೆಚ್ಚು ದೇಣಿಗೆಯನ್ನು ಆ ದೇವಸ್ಥಾನದ ಟ್ರಸ್ಟ್ನವರು ಕೊಟ್ಟಿದ್ದಾರೆ. ಹಾಗೆ ಬದುಕ್ತಾ ಇದ್ದಾರೆ ಅವರು. ನಾವು ಕೆಲವು ಕಡೆ ನೋಡ್ತಾ ಇರ್ತೀವಿ, ಆ ಪೋಸ್ಟು, ಅವಹೇಳನಕಾರ ಪೋಸ್ಟು, ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು, ಮತ್ತು ಇವರು ಅದಕ್ಕೆ ಪ್ರತಿಯಾಗಿ ಪ್ರಚೋದನೆಯನ್ನು ಕೊಡೋದು, ಈ ರೀತಿಯೇ ಆಗ್ತಾ ಇತ್ತು. ಇಂತಹ ಕ್ಷಣಗಳು ಬಹಳ ಅಪರೂಪ. ಹಾಗಾಗಿನೇ ಈಗ ಅಲ್ಲೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಅನ್ನುವ ಭೇದ ಭಾವವಿಲ್ಲದೆ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕ್ತಾ ಇದ್ದಾರೆ. ನೋಡಿ, ಹಿಂದೂ ದೇವರ ಕಾರ್ಯಕ್ಕೆ ಅವರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇಂಥ ಎಲ್ಲ ಕಡೆ ಆಯಿತು ಅಂತ ಹೇಳಿದ್ರೆ ಈ ರೀತಿ ಕೋಮು ಸಂಘರ್ಷಗಳು, ದಳ್ಳುರಿಗಳು, ವೈಮನಸ್ಸುಗಳು ಕಡಿಮೆ ಆಗುತ್ತವೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆಗಿರುತ್ತೆ, ಯಾವನೊಬ್ಬ ಕಿಡಿಗೇಡಿ ಅಲ್ಲಿ ಒಂದು ಧರ್ಮದ ವಿರುದ್ಧವಾಗಿ ಪೋಸ್ಟ್ ಹಾಕೋದು, ಹೇಳಿಕೆಗಳನ್ನು ಕೊಡೋದು ಮಾಡಿರ್ತಾನೆ. ಅದೇನಾಗ್ಬಿಡುತ್ತೆ, ಇಡೀ ಧರ್ಮಕ್ಕೆ ಕಳಂಕ ಅಂಟಿಕೊಂಡು ಬಿಡುತ್ತೆ. ಹಾಗಾಗಿನೇ ಈಗ ಆ ಸಮಾಜದಲ್ಲೂ ಕೂಡ, ಆ ಸಮುದಾಯದಲ್ಲೂ ಕೂಡ ಅಣ್ಣ ತಮ್ಮಂದಿರಂತೆ ಬದುಕುವ ಮನೋಭಾವ ಹೊಂದಿದವರು ಇದ್ದಾರೆ. ಹಿಂದೂ ಧರ್ಮದಲ್ಲೂ ಮುಸ್ಲಿಂ ಧರ್ಮದಲ್ಲೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಲ್ಲಿ ಬಾಳಿ ಬದುಕಿ ತೋರಿಸ್ತಾ ಇದ್ದಾರೆ. ಯಾವುದೇ ಒಂದು ಹಬ್ಬ ಹರಿದಿನ ಆದರೂ ಕೂಡ ಈ ರೀತಿಯಾಗಿ ಪರಸ್ಪರರು ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾರೆ. ನಾರಾಯಣ ದೇವರ ಕಡೆಯಿಂದ ಕೂಡ ಈ ಎಳೆ ತೇರುಗಳು ತರೋದಕ್ಕೆ ಬಾಬಾ ಸಾಹೇಬ್ ಯಜಮಾನ್. ಆ ಕಾಲದಿಂದ ಕೂಡ ಮುಸ್ಲಿಂ ಸಮುದಾಯ ನಮ್ಮ ಊರಿನ ಎಲ್ಲ ಸಮುದಾಯದ ಜೊತೆಗೆ ಕೆಲಸ ಮಾಡ್ಕೊಂತ ಬಂದಿರತಕ್ಕಂಥ ಸಮುದಾಯ. ತೇರಿನ ಗಾಲಿ ಸೊನ್ನೆಗೆ ಅವತ್ತಿನ ಪೈಲ್ವಾನರು ಇರ್ತಕ್ಕಂಥ ಇಲ್ಲಿ ರಾಜನಪ್ಪನು ಅವರಿರ್ಬೋದು, ಹಲವಾರು ಪೈಲ್ವಾನರು ಕೂಡ ಒಂದು ಗಾಲಿಗೆ ಸೊನ್ನೆ ಆಗ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸ್ತಿದ್ದರು. ಅದಲ್ಲದೆ ಸಮುದಾಯದವರು ಇಷ್ಟು ಜನಾಂಗದವರು ಈ ತೇರಿನ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು, ಭಕ್ತಿ ಇಟ್ಕೊಂಡಿರ್ತಕ್ಕಂಥ ಜನ. ಯಾಕಂತಂದರೆ ಈ ತೇರಿಗೆ ನಮ್ಮ ನಾರಾಯಣ ದೇವರ ಕೆರೆ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮಣ ಸ್ವಾಮಿ ಗುಡಿಗೆ ಕಂಪಲ್ಸರಿಯಾಗಿ ಆ ದಿನ ಎಲ್ಲರೂ ಕೂಡ ಕಾಯಿ ಹಿಡ್ಕೊಂಡು ಬರ್ತಕ್ಕಂಥದ್ದು ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀವಿ. ಆ ಸಂಪ್ರದಾಯನ ಬೆಳೆಸ್ಕೊಂಡು ಬಂದಿರತಕ್ಕಂಥ ಮುಸ್ಲಿಂ ಸಮುದಾಯ ಇರ್ಬೋದು, ಅದ್ರ ಜೊತೆಗೆ ಎಲ್ಲ ಸಮುದಾಯದ ಜೊತೆಗೆ ಇವತ್ತು ಅವರು ಅಣ್ಣತಮ್ಮಳಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ಮರನಳ್ಳಿ ಸಮುದಾಯ, ಮುಸ್ಲಿಂ ಸಮುದಾಯಕ್ಕೆ ನಾವು ಯಾವತ್ತೂ ಕೂಡ ಗೌರವ ನೀಡ್ಕೊಂತ ಬಂದಿರತಕ್ಕಂಥ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿರ್ತಕ್ಕಂಥದ್ದೇ ಅಂತಂದೇಳಿ ನನ್ನ ಭಾವನೆ. ನಾರಾಯಣ ದೇವರ ಕಡೆಯಿಂದ ಕೂಡ ಈಗ ನಾವು ಹೇಳ್ಬೇಕಂದ್ರೆ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಇವತ್ತು ದೇಣಿಗೆ ಕೊಡ್ಬೋದು, ಎಲ್ಲರೂ 100 ರೂಪಾಯಿ ಕೊಡ್ಬೋದು, 1000 ರೂಪಾಯಿ ಕೊಡ್ಬೋದು, ಕೋಟಿ ರೂಪಾಯಿ ಕೊಡ್ಬೋದು. ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅದೆಲ್ಲ ಬಿಟ್ಟು ಅವ್ರ ಬಿಸ್ನೆಸ್ಸು, ಅವ್ರ ಕೆಲಸ, ಅವ್ರ ಟೈಮು ಪ್ರತಿಯೊಂದು ತೆಗೆದುಬಿಟ್ಟು ಈ ಒಂದು ಸಮಾಜದ ಕೆಲಸ ಇವತ್ತು ನಾವು ನಿಂತು ಮಾಡೋಣ ಅಂಥೇಳಿ ಆ ಕಮಿಟಿ ಒಳಗಡೆ ಏನು ಕಮಿಟಿ ಇದೆ, ಆ ಸಮಿತಿ ಇದೆ, ಅವರೆಲ್ಲರೂ ಸೇರಿ ಮಾಡಿದ್ದಾರೆ. ಅದರಲ್ಲಿ ಸ್ಪೆಷಲಾಗಿ ಈ ಎರಡು ವ್ಯಕ್ತಿಗಳು ಎಲ್ಲರೂ ಸೇರಿ ಎಲ್ಲ ಪ್ರತಿಯೊಂದು ಕೆಲಸ ಬಿಟ್ಟು, ಮನೆ ಕುಟುಂಬ ಕೆಲಸ ಬಿಟ್ಟು, ತಮ್ಮ ಬಿಸ್ನೆಸ್ ಬಿಟ್ಟು ಎಲ್ಲ ಬಿಟ್ಟು ತಾಂಬಂದು ಮಾಡಿದಾರಲ್ಲ, ಅದು ದೇಣಿಗೆ ಕೊಡೋದು ಕೆಲಸ ಅಲ್ಲ, ಅದು ನಿಂತು ಮಾಡೋ ಅಂಥ ವ್ಯಕ್ತಿನ ಆ ಹನುಮಪ್ಪ ಆಶೀರ್ವಾದ ಮಾಡಿದ್ದಾನೆ. ಆ ದೇವರು ಮತ್ತೆ ಅವ್ರನ್ನ ಇಂಥ ಕಾರ್ಯರೂಪಕ್ಕೆ ತರೋಂಥ ಕೆಲಸನೂ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ಈ
ಈ ಮೀಡಿಯಾ ಮುಖಾಂತರ ಧನ್ಯವಾದಗಳು. ಇನ್ನು ನಾವು ಹೇಳ್ಬೇಕಂದ್ರೆ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಇವತ್ತು ದೇಣಿಗೆ ಕೊಡ್ಬೋದು.